ಇವತ್ತು ಈ ಮನೆಯಾಗ ಏನೇನು ನಡೀತೈತೆ ಅಂತ ಹೇಳ್ಬಿಟ್ಟು ಪೂರ್ತಿ ವಿಷಯ ನನಗಂತೂ ಗೊತ್ತಾಗಲೇಬೇಕು. ಪೂರ ವಿಷಯ ಗೊತ್ತಾಗ್ಬೇಕು ನನಗೆ. ಏನು ನಡೀತೈತೆ, ಯಾಕೆ ನಡೀತೈತೆ, ನನ್ನ ಗಂಡ ಏನಾದರೂ ಅವಳಿಂದ ತಿರುಗ್ತಾವನ, ಇಲ್ಲ ಈ ಮನೆಯಾಗ ಏನು ಆಯ್ತೈತೆ ಅಂತ ತಿಳ್ಕೋಬೇಕು ಅಂತಂದರೆ ಇದು ಸರಿಯಾದ ದಾರಿನೇನಿಯ. ನನ್ನ ಗಂಡ ಇವಾಗ ನನ್ನ ಮೇಲೆ ನಿಜವಾಗ್ಲೂ ಪಿರುತಿದ್ರೆ ನನ್ನ ಗಂಡ ಬಂದೇ ಬರ್ತಾನೆ, ಇಲ್ಲ ಅಂತ ಹೇಳಿದ್ರೆ ಮುಚ್ಕೊಂಡು ಹೋಯ್ತಾನೆ. ಈಗ ನನ್ನ ಗಂಡ ಗೊತ್ತಾಗಂಗೆ ಇದಾಯ್ತದೆ ತಾನೆ, ನೋಡೋಣ ಇರು. ಇವಾಗ ಒಂದು ಒಳ್ಳೆ ನಿರ್ಧಾರನ ಮಾಡಿದ್ದೀನಿ. ನನ್ನ ಗಂಡನ ಹತ್ರ ಎಲ್ಲನೂ ಬಾಯಿ ಬಿಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು, ಈ ಗಂಡಸ್ರನ್ನ ನಂಬಕ್ಕಾಗಿಲ್ಲ. ನನ್ನ ಗಂಡ ನಾನು ಎಷ್ಟು ಪಿರುತಿ ಮಾಡಿದ್ರು ಯಾರಿಗೆ ಗೊತ್ತು ಏನೇನು ಕಂತ್ರಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಹಲೋ, ಏನು ಮಾಡ್ತಾ ಇದ್ದೀರಾ? ಹಾಂ ಹೇಳು ಪ್ರಿಯಾ. ಏನಿಲ್ಲ, ಸುಮ್ಮನೆ ಹೊರಗಡೆ ಇದ್ದೆ. ಸರಿ, ನೀವು ಹೊರಗಡೆನೇ ಇರಿ, ಆರಾಮಾಗಿರಿ. ಹೊರಗಡೆನೇನೆಯಾ, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಏನೇ ಆಯ್ತು ನಿನಗೆ? ಅಮ್ಮನ ಮನೆಗೆ ಹೋಯ್ತಾ ಇದೆಯಾ? ಅಮ್ಮನ ಮನೆಗೆ ಯಾಕೆ ಹೋಯ್ತಾ ಇದೆಯಾ? ಇಲ್ಲ, ಈ ಮನೆಯಾಗ ಏನು ನಡೆದ್ರು ನೋಡ್ಕೊಂಡು ಸುಮ್ಮನೆ ಏನಿಯಾ ಕುಂತ್ಕೊತೀನಿ ಬಿಡಿ. ಮಾಡಕ್ಕೆ ನನಗೂ ಏನು ಕ್ಯಾಮೆ ಇಲ್ವಲ್ಲ, ಸುಮ್ಕೇನಿಯಾ ನೋಡ್ಕೊಂಡು ಸುಮ್ಕೇನಿಯಾ ಕುಂತ್ಕೊತೀನಿ, ಸರಿನಾ? ಈ ಮನೆಯಾಗ ಬೇಜಾನ್ ನಡೀತೈತೆ, ಎಷ್ಟು ನಡೆದ್ರು ನಾನು ಹಿಂಗೆ ಮಿಕ 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 ಅಂತ ಕಂಡುಬಿಟ್ಕೊಂಡು ಕುಂತ್ಕೊತೀನಿ. ಎಷ್ಟನ್ನು ನಡೀಲಿ ಮನೆಯಾಗೆ, ಅಲ್ವಾ? ಲೇ, ಯಾರನ್ನ ಏನು ಅಂದ್ರೇನೆ ನೋಡು, ನೀನು ಮನೆ ಬಿಟ್ಟು ಹೋಗೋಂಥ ಅವಶ್ಯಕತೆ ಇಲ್ಲ, ನಾನೇ ಬರ್ತಾ ಇದ್ದೀನಿ. ನೀರು ಮನೆ ಬಿಟ್ಬಿಟ್ಟು ಯಾಕೆ ಹೋಯ್ತೀಯಾ? ಏನೋ ಸಮಸ್ಯೆ ಇದ್ರೆ ಇಂಥ ಸಮಸ್ಯೆ ಐತೆ ಅಂತ ಹೇಳು, ನಾನು ಬಗೆಹರಿಸ್ತೀನಿ. ಅದು ಬಿಟ್ಬಿಟ್ಟು ಸುಮ್ಕೇನಿಯಾ ಹೋಯ್ತಾ ಇದ್ರೆ ಹೆಂಗೆ ಹೇಳು? ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ಆಮೇಕಿಂದ ಹೇಳ್ತೀನಿ. ಈಗ ಸದ್ಯಕ್ಕೆ ನನಗೆ ಮನೆಗೆ ಹೋಗಬೇಕು. ನಾನು ಆಗಲೇ ಮನೆಯಿಂದ ಲಗೇಜ್ ಸಮೇತ ಈಚೆಗಳಿಗೆ ಬಂದಿದ್ದಾಯ್ತು. ನಾನು ರೋಡ್ ಗುಂಟ ನಡ್ಕೊಂಡೇನಿಯಾ ಹೋಯ್ತೀನಿ. ಅದೇನಾಯ್ತದೋ ಆಗ್ಬಿಡ್ಲಿ. ಈ ಮನೆಯಾಗೆ ಎಲ್ಲರೂ ನನಗೆ ಇದು ಮಾಡೋರೆ. ನಿಮ್ಮನ್ನು ಏನೋ ಅನ್ಕೊಂಡಿದ್ದೆ, ನೀವು ಸಮೇತನೂ ಬರೀ ಇಂಥವ್ರೇನಿಯಾ. ಸಾಕು ನನಗಂತೂ. ಲೇ ಪ್ರಿಯಾ, ನಾನು ಬರ್ತೀನಿ ರೇ, ಮನೆ ಬಿಟ್ಬಿಟ್ಟು ಹೋಗಂತ ಇದೆಲ್ಲ ಮಾಡಬೇಡ. ಅದು ಎಂಥ ಸಮಸ್ಯೆ ಇದ್ರು ನಾನು ಬಗೆಹರಿಸ್ತೀನಿ, ಸುಮ್ಕಿರೆ. ಅಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಇನ್ನೂ 6 ತಿಂಗಳಾಗಿಲ್ಲ, ಆಗ್ಲೇನೇ ಮನೆ ಬಿಟ್ಬಿಟ್ಟು ಹೋಯ್ತೀನಿ ಅಂತ ಕುಂತಿದೆಯಲ್ಲ. ಮನೆ ಮಾನ ಮರುವದಿ ಏನಾಗಕ್ಕಿಲ್ಲ, ಹೋಗ್ಲಿ. ಮನೆ ಮಾನ ಮರುವದಿ ಬಿಟ್ಟು ಬಿಸಾಕು. ನಾನು ನೀನು ಅಷ್ಟು ಇಷ್ಟಪಟ್ಟಿದ್ದೀನಿ ತಾನೆ, ನನ್ನ ಪರಿಸ್ಥಿತಿ ಏನಾಗಕ್ಕಿಲ್ಲ ಹೇಳು. ನೀನು ಹೆಂಗೆ ಮಾಡ್ತೀಯ ಅಂತ ಹೇಳಿದ್ರೆ ನೀನಂತೂ ಈಗ ನಾನು ಬಂದೆ, ಅದೇನು ಸಮಸ್ಯೆ ಇದ್ರು ನಾನು ಬಗೆಹರಿಸ್ತೀನಿ, ಸುಮ್ಮನಿರೇ. ನೀವೆಲ್ಲ ಬಗೆಹರಿಸಿದ್ಮೇಲೆ ಬರೋದು, ಅಲ್ಲಿ ಗಂಟ ಬರೋಕ್ಕಿಲ್ಲ. ನಿಮ್ಮ ಪ್ಲಾನು ಎಲ್ಲ ನನಗೆ ಚೆನ್ನಾಗಿ ಅರ್ಥ ಆಗ್ತೈತೆ ಬಿಡಿ. ಈಗ ನನ್ನ ಗಂಡ ತಪ್ಪು ಮಾಡ್ತಾವನ ಇಲ್ವಾ, ಏನು ಎತ್ತ ಅಂತೇಳ್ಬಿಟ್ಟು ಪ್ರತಿಯೊಂದೂ ಗೊತ್ತಾಯ್ತದೆ ಬಿಡು. ಪ್ರತಿಯೊಂದು ವಿಷಯನೂ ನನಗೆ ಗೊತ್ತಾಗ್ಲೇನೇ ಬೇಕು, ಗೊತ್ತಾಯ್ತದೆ. ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ, ಕಂಡು ಹಿಡಿಲೇಬೇಕು. ಲೇ ಪ್ರಿಯಾ, ಏನೇ ಆಯಿತು ನಿನಗೆ? ಬ್ಯಾಗ್ ಹಿಡ್ಕೊಂಡು ಹಿಂಗೆ ನಡ್ಕೊಂಡು ಯಾಕೆ ಹೊಂಟಿದ್ಯಾ? ನಾನು ಏನೇ ತಪ್ಪು ಮಾಡಿದೆ? ಇಲ್ಲ ನಮ್ಮ ಮನೇಲಿ ಏನಾದ್ರು ತಪ್ಪು ಮಾಡಿದ್ರಾ? ಅದನ್ನಾದ್ರೂ ಹೇಳು, ಇಂಥ ತಪ್ಪು ಮಾಡಿದ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನು ಹೇಳಿದಂಗೆ ಸುಮ್ಕೆ ನನಗೆ ಹಿಂಗೆ ಬ್ಯಾಗ್ ಎತ್ಕೊಂಡು ಹೊಂಟ್ಬಿಟ್ರೆ ಹೆಂಗೆ ಹೇಳೆ? ಏನಾಯಿತು ಎತ್ತಾಯಿತು ಅಂತ ಹೇಳ್ಬಿಟ್ಟು ಹೇಳೆ. ಸಾಕು, ನಿಮ್ದು ನಿನ್ನ ತಂಗಿ ಫ್ರೆಂಡ್ ಅವಳಲ್ಲ, ಅವಳ ಹೆಸರೇ ಮರ್ತೈತದೆ. ಅವಳದು ಇಬ್ರದೂ ಗೊತ್ತಿಲ್ವಾ ನನಗೆ? ಏನು ಆಟ ಆಡ್ತಾ ಇದ್ದೀರಾ ಇಬ್ರು ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಶಾಪಿಂಗ್ ಕರ್ಕೊಂಡು ಹೋಗ್ತಿರಂತೆ, ಅವಳ ಜೊತೆ ಓಡೋಕ್ಕೆಲ್ಲ ರೆಡಿಯಾಗಿ ಹೋಗ್ಬಿಟ್ಟಿದ್ದೀರಂತೆ. ನಿಮ್ಮ ತಂಗಿ ಒತ್ತಿ ಹೇಳ್ತಾವಳೆ ಎಲ್ಲನೂ. ಇದೆಲ್ಲ ಕೇಳಿಸ್ಕೊಂಡು ನಾನು ಸುಮ್ಮನೆ ಬದುಕಿರ್ಬೇಕಾಗಿ ಮನೆಯಾಗೆ. ನನಗೆ 4 ಪೈಸದ ಬೆಲೆ ಇಲ್ಲ ಈ ಮನೆಯಾಗೆ ಅಂತಂದ್ಮೇಲೆ ನಾನು ಯಾಕ್ರಿ ಇರಬೇಕು? ಏನೇ ಬೊಗಳ್ತಿದ್ಯಾ? ನಾನು ಯಾಕೆ ಅವಳ ಜೊತೆ ಓಡೋಗ್ಲಿ? ನಿನ್ಗೇನು ತಲೆಗಿಲೆ ಕೆಟ್ಬಿಟ್ಟೈತೇನೆ ನಿಂಗೆ? ಅಯ್ಯೋ, ನಾನು ಅವಳ ಜೊತೆ ಓಡೋಗ್ಬಿಟ್ಟು ಏನೇ ಮಾಡಲಿ? ದೇವ್ರನೇ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನಂತೂ ದೇವ್ರಣೆಗೂ ಅವಳ ಸಂಬಂಧ ಬೆಳೆಸಿಲ್ಲ. ಅವಳ ಮಾತೇ ಆಡ್ಸಲ್ವೇ ನಾನು. ಒಂದ್ಸಲ ನಯಸ್ಸಾಗಿ ಮಾತಾಡಕ್ಕೆ ಬಂದಿದ್ದು, ಸುಮಾರು ದಿನ ಆಯಿತು, ತೆಗೆದೊಂದು ಬಿಟ್ಟಿದ್ದೆ, ಹೋಗೇ ಮುಚ್ಕೊಂಡು ಅಂತ ಹೇಳ್ಬಿಟ್ಟು. ಆವತ್ತೇ ಲಾಸ್ಟು, ಅವತ್ತಿಂದ ಇವತ್ತಿನ ತನಕನೂ ಬಂದೇ ಇಲ್ಲ ಅವಳು. ಒಂದಿನ ನನ್ನ ಹತ್ರ ಮಾತಾಡಿಲ್ಲ, ನನ್ನ ಹತ್ರಕ್ಕೆ ಬಂದಿಲ್ಲ, ಗೊತ್ತಾ? ಆದ್ರೂ ನಿನ್ನ ತಂಗಿನೂ ಅವಳು ಮಾತಾಡೋದನ್ನ ನಾನು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನಿ. ನಮ್ಮ ಅಣ್ಣನ ಕರ್ಕೊಂಡು ಹೊಂಟೋಗ್ಬಿಡು ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಿದ್ದಕ್ಕೆ ಅವಳು ಸರಿ ಆಯಿತು ಹೊಂಟೋಯ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ದು. ಇದೆಲ್ಲ ಗೊತ್ತಾದ್ಮೇಲೂ ನಾನು ಮನೆಯಾಗಿರ್ಬೇಕಾ? ಲವ್ ಮಾಡ್ಬಿಟ್ಟು ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದಕ್ಕೆ ಇದೇನೇ ನನಗೆ ಸಿಗ್ತಾ ಇರೋ ಬಹುಮಾನ ಅಂತಂದರೆ ನಾನಂತೂ ಈ ಮನೆಯಾಗೊಂದಕ್ಕೆ ಸಣ್ಣನೂ ಇರೋಕ್ಕಿಲ್ಲ, ಒಯ್ತಾ ಇರ್ತೀನಿ ಅಷ್ಟೇನೇನಿಯ. ಏನು, ನನ್ನ ತಂಗಿನೂ ಅವಳು ಮಾತಾಡ್ತಾ ಇದ್ರಾ? ನಾನು ಅವಳನ್ನ ಕರ್ಕೊಂಡು ಹೊಡೋಯ್ತೀನಿ ಅಂತ? ಅಯ್ಯೋ, ಮನೆ ಅಳಿಂದ ತಗೊಂಬಿಟ್ಟು ಬಂದು, ಪ್ರಿಯಾ ಬಾ, ಅವಳವಳಲ್ಲ ಯಾವಳು ಹೇಳಿ ನೀನು ಹೇಳಿದ್ದು? ನನ್ನ ತಂಗಿ ಫ್ರೆಂಡ್ ಅಲ್ವಾ? ಅವಳಿಗೆ ಏನಿಯಾ ನಾನು 4 ಬಾರ್ಸ್ ಆದ್ರೂ ಪರವಾಗಿಲ್ಲ ಬಾಯಿ ಬಿಡಿಸ್ತೀನಿ. ಬಾ, ಏನು ಅನ್ಕೊಂಡ್ಬಿಟ್ಟಿದ್ಯಾ ನಿನ್ನ ಗಂಡನ? ನಾನು ಈಚೆ ಕಡೆ ಬೇರೆ ಏನು ಬೇಕಾದ್ರೂ ಮಾಡ್ಬೋದು, ನೀನು ಮಾತ್ರ ನಾನು ಶಾನೆ ಇಷ್ಟಪಡ್ತೀನಿ ಗೊತ್ತಾ? ಇಷ್ಟಪಟ್ಬಿಟ್ಟೆ ನಾನು ಮದುವೆ ಮಾಡ್ಕೊಂಡಿರೋದು ಅಂತಂದ್ರೆ ಹಿಂಗೆಲ್ಲ ಹೇಳ್ಬಿಟ್ರೆ ಹೆಂಗೆ ಹೇಳು? ನೀನು ನೀವು ನಿಜವಾಗ್ಲೂ ಏನು ತಪ್ಪು ಮಾಡಿಲ್ಲ ಅಂತಂದಮೇಲೆ ಮತ್ತೆ ಯಾಕೆ ಇದು ಮಾಡ್ತೀರಾ? ಬನ್ನಿ ಬಾಯ್ ಬಿಡಿಸಿ, ಅವಳೆಲ್ಲವಳು ಎಲ್ಲನೂ ಕೇಳಿ ನನ್ನ ಮುಂದೆನೇ ಎಲ್ಲ ತೀರ್ಮಾನ ನಿರ್ಧಾರ ಆಗೋಗ್ಬಿಡ್ಬೇಕು. ನನ್ನ ಮುಂದೆನೇ ಏನಾದ್ರು ನನ್ನ ಮುಂದೆ ತೀರ್ಮಾನ ಆಗಲಿಲ್ಲ ಅಂತ ಹೇಳಿದ್ರೆ ಈ ಬ್ಯಾಗ್ ಲಗೇಜ್ ಎತ್ಕೊಂಡು ಒಯ್ತಾ ಇರೋದು ಅಷ್ಟೇನಿಯ. ನಾನಂತೂ ಈ ಮನೆಯಾಗ ಏನು ನಡೀತೈತೆ, ಒಳಗೆ ಏನೇನು ಮಾಡ್ತಾವ್ರೆ, ಸ್ವಂತ ನಿಮ್ಮ ತಂಗಿನೇನಿಯ ನಿಮ್ಮ ಮೋಸ ಮಾಡೋಕೆ ರೆಡಿ ಆಗೋಳೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೆಲ್ಲ ಬೇಕು ಅಂತ ಅನ್ನಿಸ್ತದಾ? ಹೇಳಿ ನೀವೇನೇನೆ. ಸರಿ ಆಯಿತು. ನಿನಗೇನು ನಾನು ಅವಳ ಜೊತೆ ನನಗೂ ಅವಳಿಗೂ ಸಂಬಂಧ ಇಲ್ಲ ಅಂತ ಗೊತ್ತಾಗಬೇಕು ಅಷ್ಟೇ ತಾನೇ? ಆ ಮನೆಯಳಿ ನನ್ನ ತಂಗಿಯಿಂದ ನನ್ನ ಸಂಸಾರಕ್ಕೂ ನೆಮ್ಮದಿ ಇಲ್ಲ. ಅವಳು ಎಲ್ಲಿ ಬಿದ್ದವಳ ಫಸ್ಟ್ ಹುಡುಕಿ ಅವಳ ಹತ್ರ ನಾನು ಮಾತಾಡ್ತೀನಿ. ಬಾ, ನಿನ್ನ ಮುಂದೆನೇ ಮಾತಾಡ್ತೀನಿ. ನಂದೇನ ತಪ್ಪಿದ್ರೆ ನೀನೇನಿಯಾ ಕೆರ ತಗೊಂಡು ಹೊಡೆದ್ಬಿಡು, ಒಳಸ್ಕೊತೀನಿ. ಆ ಮಾನ ಮರ್ಯಾದೆ ಬಿಟ್ಟೋಳು ನನ್ನ ಬಗ್ಗೆ ಮಾತಾಡ್ತಾಳಂತ, ನನ್ನ ಜೊತೆ ನಂತ ಓಡೈತಾಳಂತ. ಬಾ, ಓಡೋಗೋದು ಹೆಂಗೆ ಅಂತ ತೋರಿಸ್ತೀನಿ. ಬಾ, ಸರಿ ನಡೀರಿ. ಎಲ್ಲ ಇಸ್ಯನು ಕನ್ಫರ್ಮ್ ಆದ್ಮೇಲೆ ನಾನಂತೂ ಬರೋದು. ಈ ಮನೆಯಾಗಿರೋದು ಕನ್ಫರ್ಮ್ ಆದ್ಮೇಲೆ ನಾನು ಇರೋಕ್ಕಿಲ್ಲ ಇಲ್ಲ ಅಂದರೆ.
ಸರಿ ಆಯ್ತು ಅಂತ ಹೇಳಿದಿನಲ್ಲ, ಬಾ ಅಂತ ಹೇಳಿದ್ನಲ್ಲ, ಬಾ ಸುಮ್ಕೆನೆ. ಲೇಯ್ ನೋಡೆ ಸೇವಂತಿ, ನಾನು ಎಲ್ರ ಥರ ಅಲ್ಲ, ನಾನು ದೊಡ್ಡ ರೌಡಿ ಇದ್ದಂಗೆ ನಾನಂತುನ್ವೆ. ನೋಡು, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಕೆಡ್ಸ ಅಂತ ಕೆಲಸ ಏನಾದರೂ ಮಾಡಿದೆ ಅಂತ ಹೇಳಿದ್ರೆ ಹಾಕೊಂಡು ಇಲ್ಲೇನೇನಿಯ ಚಟ್ನಿ ಮಾಡ್ಬಿಡ್ತೀನಿ. ನೋಡು, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನ, ಇಲ್ಲ ನಾನು ನಿನ್ನ ಹಿಂದೆ ತಿರುಗ್ತಾ ಇದ್ದೀನ, ಇಲ್ಲ ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನಾದರೂ ನಿನಗೆ ಪ್ರಾಮಿಸ್ ಎಲ್ಲ ಏನಾದ್ರು ಮಾಡಿದ್ನಾ? ಬೊಗಳೆ ಬೊಗಳು. ಅದು ಅದು ಯಾಕೆ ಇವಾಗ ಅದು ಇದು ಅಂತ ಇದೆಯಾ? ನೋಡು, ಇವ್ರ ತಂಗಿ ಹತ್ರ ಮಾತಾಡೋದನ್ನ ಪೂರ್ತಿಯಾಗಿ ನಾನು ಕೇಳಿಸ್ಕೊಂಡಿದ್ದೀನಿ. ನಮ್ಮ ಅಣ್ಣನ ಜೊತೆ ಓಡೋಗು ಅಂತ ಅವನ ಹತ್ರ ಹೇಳಿದಕ್ಕೆ ಕರ್ಕೊಂಡು ಓಡೋಯ್ತೀನಿ, ಹಂಗೆ ಹಿಂಗೆ ಅದು ಯಾವ ಲೆಕ್ಕ ನನಗೆ ಕರ್ಕೊಂಡು ಓಡೋಗೋದೇನಿಯ ನಾನು ಹಂಗೆ ಹಿಂಗೆ ಅಂತ ನೀನೇನೋ ಮಾತಾಡ್ದಲ್ಲ, ಅದೆಲ್ಲನೂ ಕ್ಲೀನಾಗಿ ನಾನು ಕೇಳಿಸ್ಕೊಂಡಿದ್ದೀನಿ. ನಾನೇನು ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಬಿಟ್ಟೇನೆ, ಎಲ್ಲನೂ ಕೇಳಿಸ್ಕೊಂಡೇನಿ. ಇವತ್ತು ನನ್ನ ಗಂಡನ ಕರ್ಕೊಂಬಿಟ್ಟು ಬಂದಿರೋದು. ನಿನಗೂ ನನ್ನ ಗಂಡಂಗೂ ಅದು ಏನು ಸಂಬಂಧ ಐತೆ ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಬೊಗಳೆ ಏನು ಮಾತಾಡ್ತಿದ್ದೆ ನೇತ್ರನ ಹತ್ರ ಅಂತ ನನ್ನ ಗಂಡನ ಹತ್ರನೂ ನನ್ನ ಗಂಡ ಸ್ಮೂತ್ ಅಲ್ಲ, ಬಿಡ್ತಾನಲ್ಲ ಕಷ್ಟೇನೇನೆ. ನನ್ನ ಸಂಸಾರನ ಮುರಿದಾಗ್ತಿದ್ಯಾ? ನಮ್ಮ ಮನೆಗೆ ಬಂದ್ಬಿಟ್ಟು ಯಾರು ನೀನು ಮನೆಗೆ ಇರಿಸ್ಕೊಂಡಿದ್ದು ಮೆಟ್ಟು ತಗೊಂಡು ನೋಡ್ಕೋಬೇಕು ನನಗೇನೇನಿಯ ಬೊಗಳು. ಈಗ ನನ್ನ ಹೆಂಡತಿ ಕೇಳ್ತಾಳ್ತಾನೆ, ನನಗೂ ನಿನಗೂ ಯಾವ ಸಂಬಂಧ ಐತೆ, ನನಗೂ ನಿನಗೂ ಏನೈತೆ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಹೇಳು. ನಾನು ನಿನ್ನ ಜೊತೆ ಓಡ್ಬತ್ತಾ ಇದ್ದೀನ ನಿನ್ನ ಜೊತೆ? ಬೊಗಳೆ. ಇಲ್ಲ ಇಲ್ಲ ಇಲ್ಲ. ಮತ್ತೆ ಯಾರು ಬರ್ತಾವ್ರ ನಿನ್ನ ಜೊತೆ? ಏನೋ ಹೇಳ್ತಿದ್ದಂತಲ್ಲ, ನಾನು ತಂಗಿ ಹತ್ರ ಬಂದ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಂಸಾರ ಹೊಡೆದಾಕಕ್ಕೆ ಬಂದಿದ್ದೀನಿ. ಈಗ ಇರೋದು ಎಲ್ಲನೂ ಕ್ಲೀನಾಗಿ ಎಲ್ಲ ಬಾಯಿ ಬಿಟ್ಬಿಟ್ಟು ಹೇಳಲಿಲ್ಲ ಅಂತ ಹೇಳಿದ್ರೆ ನಿನ್ನ ಕತೆನ ಕ್ಲೀನಾಗಿ ಮುಗಿಸ್ಬಿಡ್ತೀನಿ ಅಷ್ಟೇ. ಏನು ನಡೀತು ಏನಾಯ್ತು? ನನ್ನ ಬಗ್ಗೆ ಯಾಕೆ ನೀನು ಹೇಳ್ಕೊಂಡು ಓಡ್ತಿದ್ಯಾ? ಹೇಳಿ ನನ್ನ ಹೆಂಡತಿ ಹತ್ರ ಎಲ್ಲನೂ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು. ಬೊಗಳೆ. ಹೌದು ಹೌದು, ನನಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಸುಮ್ಮನೆ ನೀನು ಹೇಳಿದ್ದಷ್ಟೇ, ನಾನು ಸುಮ್ಕೆ ಹೇಳ್ದೆ. ಅಷ್ಟು ಬಿಟ್ರೆ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಹೆಂಗೆ ಬೊಗಳ್ದೆ? ಮತ್ತು ಅವಳು ಹೇಳ್ತಾ ಇದ್ಲು ಓಡೋಗು ಓಡೋಗು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಜೊತೆ ಓಡೋಗೆ ಅಂತ ಹೇಳ್ತಾ ಇದ್ದಕ್ಕೆ ಕರ್ಕೊಂಡು ಓಡೋಯ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ನೀನು ಬಂದಿದ್ದ ಉದ್ದೇಶ ಏನು ಕತೆ ಹೇಳೆ ಕರೆಕ್ಟಾಗಿ ಎಲ್ಲನೂ. ಈಗ ಹೇಳ್ತೀಯೋ? ಇಲ್ಲ ಅಂದರೆ ನೀನು ಊರಿಗೆ ಬಂದಿರೋ ಇಷ್ಟನೇ ಇರೋಕ್ಕಿಲ್ಲ, ತಗೊಂಡೋಗ್ಬಿಟ್ಟು ಎಲ್ಲನೋ ಕೂಡ ಹಾಕ್ಬಿಡ್ತೀನಿ ಅಷ್ಟೇ. ಹೇಳು ಕರೆಕ್ಟಾಗೆ. ನೋಡಿ, ನನ್ನ ಪಡಗು ನಾನು ಸುಮ್ಮನೆ ಇದ್ದೆ, ನನ್ನ ಜೊತೆ ಫ್ರೆಂಡ್ಸ್ಗಳ ಜೊತೆ ಓಡಾಡ್ಕೊಂಡು ನಿಮ್ಮ ತಂಗಿನೇನಿಯ ನೇತ್ರನೇನಿಯ ಬಂದ್ಬಿಟ್ಟು ನೋಡು ನನಗೊಂದು ಕೆಲಸ ಕೊಡ್ತೀನಿ ಮಾಡು ಅಂತಂದ್ಲು. ಆಯಿತು ಮಾಡ್ತೀನಿ ಅಂತ ಹೇಳ್ದೆ. ಆಮೇಲೆಲ್ಲ ಒಪ್ಕೊಂಡು ಏನು ಅಂತ ಕೇಳಿದಕ್ಕೆ ನಮ್ಮ ಅಣ್ಣ ಇನ್ನ ಹಿಂಗೆ ಬುಟ್ಟಿಗೆ ಹಾಕೋಬಿಟ್ಟು ನಮ್ಮ ಅಣ್ಣ ಇನ್ನ ನೀನು ಬುಟ್ಟಿಗೆ ಹಾಕ್ಕೊಂಡು ನಮ್ಮ ಮನೆಗವಳ ಮತ್ತಿಗೆ ನೇತ್ರ ಅಲ್ಲ ನಮ್ಮ ನೇತ್ರ ಹೇಳೋದು ನಮ್ಮ ಮನೆಗವಳೆ ಪ್ರಿಯಾ ನಮ್ಮ ಮತ್ತಿಗೆ ಅವಳನ್ನ ಹೆಂಗನ ಮಾಡಿಬಿಟ್ಟು ಓಡಿಸ್ಬಿಡ್ಬೇಕು ಅಂತ ಹೇಳಿದ್ಲು. ನಾನು ಅದಕ್ಕೆ ಆಯಿತು ಅಂತ ಒಪ್ಕೊಂಡೆ. ಅಯ್ಯೋ ಮುಗುರು ಬಿಟ್ಟೊಳೆ. ಓಹೋ, ನಾನು ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಬಂದೆ. ಆಮೇಕಿದ್ದು ಏನಾಯ್ತು ಹೇಳು? ಇಲ್ಲ, ಅವಳೇನೇ ಶಾನೆ ಬಲವಂತ ಮಾಡಿದ ನೇತ್ರನೇನಿಯ. ಇಲ್ಲ ನಮ್ಮ ಅಣ್ಣ ಇನ್ನು ಹೆಂಗನ ಮಾಡಿ ಬುಟ್ಟಿಗೆ ಹಾಕ ಅಂತ ಹೇಳ್ಬಿಟ್ಟು ನಾನು ಸರಿ ಆಯಿತು ಬುಟ್ಟಿಗೆ ಹಾಕತೀನಿ ಅಂತ ಹೇಳ್ಬಿಟ್ಟು ಬಂದೆ. ಆದರೆ ನಿಮ್ಮ ತಾಕ ಬಂದಲ್ಲ ಮಾತಾಡ್ಸೋಕ್ಕೆ, ನೀವು ನೋಡ್ರಿ ತೆಗೆದು ಸರಿಯಾಗಿ ಪಟ್ಟೀರ್ ಅಂತ ಹೇಳ್ಬಿಟ್ಟು ಬಿಟ್ರೆ ಸರಿಯಾಗಿ ನನಗೆ ಏಟುಗಳನ್ನ ನನಗೂ ಅಯ್ಯೋ ಶಿವನಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿ ಹೋಗ್ಬಿಟ್ಟೆ. ಯಾಕೆ ಇವ್ರ ಹತ್ರ ಏಟುಗಳು ತಿನ್ನಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ನಿಮ್ಮ ಸವಾಸಕ್ಕೆ ಏನೇ ಬರಲಿಲ್ಲ. ಹೌದೌದು, ನಿನಗೆ ಬಿಟ್ಟು ಸಿಗ್ತದೆ, ಬಿಟ್ಟು ಕೊಡ್ತಾರೆಲ್ಲ ಕೊಡಿಸ್ಕೊಬಿಡು. ಅದು ಸರಿ. ಮತ್ತು ಐಫೋನ್ ಕೊಡಿಸಿದ್ರು, ನಂಗೆ ಶಾಪಿಂಗ್ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಂಡು ಓಡಾಡ್ತಾ ಇದ್ದಲ್ಲ ರೀ. ಇದನ್ನ ಬಾಯ್ ಬಿಡಿಸ್ರಿ ಮೊದಲು. ನಮ್ಮ ಮನೆಗೆ ಇತ್ಕೊಂಡು ಎಷ್ಟು ಆಟ ಆಡ್ತಾವಳೆ ಅದೆಲ್ಲ ಗೊತ್ತಾಗಬೇಕು ರೀ. ಇವಳನ್ನ ಮಾತ್ರ ಸುಮ್ಮನೆ ಬಿಡಬೇಡಿ, ಇಲ್ಲಾಂದರೆ ನಾವು ಏನು ಮಾಡ್ತೀವೋ ನಮಗೆ ಗೊತ್ತಿಲ್ಲ. ಹೇಳು ಕರೆಕ್ಟಾಗೆ. ಎಲ್ಲ ಇಸ್ಯನೂ ಅದು 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 ನೋಡು, ಒಂದು ಹುಡುಗಿ ಅಂತ ಕೈ ಮಾಡಿದಂಗೆ ಸುಮ್ಮನಿದ್ದೀನಿ ತಡ್ಕೊಂಡು. ಸುಮ್ಮನೆ ಯಾವಾಗ ಹೊಡೆಯೋದು ಬೇಡ ಅಂತ ಹೇಳ್ಬಿಟ್ಟು ಈಗ ನೀನು ಹೇಳಲಿಲ್ಲ ಅಂದರೆ ಬೀಳ್ತಿರ್ತವೆ ಏಟುಗಳು. ಹೇಳು. ಅಯ್ಯೋ ಅದು ಅದನ್ನ ನಿಮ್ಮ ತಂಗಿ ಗಂಡ ಅವನೇನಿಯ ಎಲ್ಲ ಐಟಮ್ಗಳನ್ನೂ ಕೊಡಿಸಿದ್ದು ನನಗೆ. ಏನು ಹೇಳ್ತಾ ಇದೆಯಾ? ಆ ಶ್ಯಾಮು ಎಲ್ಲ ಕೊಡಿಸ್ದ ನಿನಗೆ? ಅವನ ಹತ್ರನೇ ಕಾಸಿರಕ್ಕಿಲ್ವಲ್ಲ, ಅವ್ನು ನಿನ್ಗೆ ಹೆಂಗೆ ಕೊಡಿಸ್ದ? ನೀನು ಸುಳ್ಳೆಲ್ಲ ಹೇಳ್ಬೇಡ, ನಿಜನ ಹೇಳು. ಹೌದು, ಐಫೋನ್ ಕೊಡಿಸಿದ್ದು ಅವರೇನೇನಿಯ. ಹಂಗೇನೆ ಐಫೋನ್ ಆದಮೇಲೆ ಮೊನ್ನೆ ಅದೇ 3 ಲಕ್ಷ ರೂಪಾಯಿ ಸಿಲಿಂಡ್ರಿಗೆ ಅಂತೇಳ್ಬಿಟ್ಟು ತರಕ್ಕೆ ಅಂತ ಕರ್ಕೊಂಡು ಹೋಗಿದ್ರಲ್ಲ, ಆ ಸಿಲಿಂಡ್ರಿಗೆ 3 ಲಕ್ಷ ರೂಪಾಯಿ ಕಾಸಾಗ ನನಗೆ ಏನಿಯ ರಿಂಗ್ ಕೊಡಿಸಿದ್ರು, ಶಾಪಿಂಗ್ ಬಟ್ಟೆ ಅದು ಇದು ಅಂತೇಳ್ಬಿಟ್ಟು ಫುಲ್ಲು ಶಾಪಿಂಗ್ ಮಾಡಿಸಿದ್ರು ಗೊತ್ತಾ. ನನಗಂತೂ ಬಹಳ ಖುಷಿ ಆಯಿತು ಶಾಪಿಂಗ್ ಮಾಡಿಸಿದ್ದಕ್ಕೆ. ಎಲ್ಲ ಏನೇನು ಬೇಕೋ ಎಲ್ಲ ಕೊಡಿಸಿದ್ದು ಶ್ಯಾಮರೇನಿಯ ಕೊಡಿಸಿದ್ದು. ನೇತ್ರನ ಗಂಡನೇ ಕೊಡಿಸಿದ್ದು ಎಲ್ಲನೂ. ನೇತ್ರ ಬೇಜಾರು ಮಾಡ್ಕೊಂತಾಳೆ ಅಂತ ನೇತ್ರ ಮುಂದೆ ನಿನ್ನ ಗಂಡ ಅಂತ ಹೇಳಿಲ್ಲ, ನಿಮ್ಮ ಹೆಸ್ರು ಹೇಳ್ಬಿಟ್ಟೆ ಅಷ್ಟೇ ನೀನಿಯ. ಏನು ನೇತ್ರ ಗಂಡನ? ಅಯ್ಯೋಯ್ಯೋ, ನಾನು ನಮ್ಮ ಯಜಮಾನ್ರ ಬಗ್ಗೆ ಎಲ್ಲ ಏನೇನೋ ತಪ್ಪು ತಿಳ್ಕೊಂಬಿಟ್ಟಿದ್ನಲ್ಲ. ನಮ್ಮ ಯಜಮಾನ್ರಂಗೆ, ನಮ್ಮ ಯಜಮಾನ್ರೆಲ್ಲನೂ ಕೊಡಿಸ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ಅಯ್ಯೋ ಮಳ್ಳಿ, ಫ್ರೆಂಡ್ ಗಂಡನೇನಿಯ ಬುಟ್ಟಿಗೆ ಹಾಕೊಂಬಿಟ್ಟೆ ನೀನು. ಯವ್ವ ಸರಿ, ಎಲ್ಲ ಇಷ್ಟೇ ಗೊತ್ತಾಯ್ತಲ್ಲ. ಮಾಡಿದ್ದುಣ್ಣೋ ಮಾರಾಯ ಅನ್ನಂಗೆ ಅವಳು ತೊಡಿದ ಗುಂಡೆಗೆ ಅವಳೇನೇ ನಿಮ್ಮ ತಂಗಿನಿಯ ಬಿದ್ಲು ಬಿಡ್ರಿ.
ಪ್ಲೀಸ್ 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 ಈ ಇಸ್ಯನ ಯಾರಿಗೂ ಹೇಳಕ್ ಹೋಗ್ಬೇಡಿ ಸರಿನಾ? ನಂದು ನೇತ್ರಂದು ಫ್ರೆಂಡ್ಶಿಪ್ ಹಾಳಾಗೋಗ್ಬಿಡ್ತದೆ. ಇಸ್ಯನ ಹೇಳಿದ್ರೆ ಫ್ರೆಂಡ್ಶಿಪ್ ಎಲ್ಲ ಮುರಿದು ಹೋಗ್ಬಿಡ್ತದೆ. ದಯವಿಟ್ಟು ಇಸ್ಯನ ಯಾರಿಗೂ ಹೇಳ್ಬೇಡಿ, ನಿಮ್ಮ ಕೈ ಮುಗಿತೀನಿ, ಇಸ್ಯನ ಹೇಳಕ್ ಹೋಗ್ಬೇಡಿ ಸರಿನಾ? ನಾನು ಆದಷ್ಟು ಬೇಗ ಮನೆಯಿಂದ ಹೊಂಟೋಗ್ಬಿಡ್ತೀನಿ. ನೋಡು ಪ್ರಿಯಾ, ನಿನಗೂ ನನ್ನ ಗಂಡಂಗೂ ಯಾವ ಸಂಬಂಧನೂ ಇಲ್ಲ. ಅದು ನನಗೂ ಇವ್ರಿಗೂ ಬರೋಕ್ಕೂ ಇಲ್ಲ. ಇವರು ಹಿಡ್ಕೊಂಡು ಹೊಡೆದೇ ಬಿಡ್ತಾರೆ. ನೀನು ಇದನ್ನೆಲ್ಲ ಯಾರಿಗೂ ಹೇಳಕ್ ಹೋಗ್ಬೇಡ ಪ್ಲೀಸ್. ಹಾಗದು ಸರಿಯಾಗೇನಿ ಆಗೈತೆ. ಒಬ್ಬರು ಬೇರೆ ಗಂಡನ ಜೊತೆ ಆಟ ಆಡಿ ಜೀವನ ಹಾಳು ಮಾಡಬೇಕು ಅಂತ ಹೊಂಟಿರೋದಕ್ಕೆ ಅವ್ರ ಗಂಡನದೇನಿಯ ಆಗಿ ಹಾಳಾಗೋಗಿ ಜೀವನ ಹಾಳಾಗೋತೈತೆ ಅನ್ನೋದಕ್ಕೆ ಸರಿಯಾದ ಸಾಕ್ಷಿ ಅಂದರೆ ನೇತ್ರನೇಯ. ಸರಿಯಾಗೈತೆ ಬಿಡು, ಆ ಮನೆಯಾಳಿಗಂತೂ ಸರಿಯಾಗೈತೆ. ದರಿದ್ರದೋಳು ಅವಳಿಗೆ ಸರಿಯಾಗಿ ಮಾಡಿದ್ಯಾ. ಅದೇನೋ ಉಂಡ್ಮನ ಕನ್ನ ಬಗೆದು ಅಂತ ಹೇಳ್ತಾರಲ್ಲ, ಅದನ್ನೇನಿಯ ಹಿಂಗೆ ಅನ್ನಿಸ್ತದೆ. ಸರಿಯಾಗಿ ಮಾಡಿದ್ಯಾ ಬಿಡು. ಇದು ನೀನು ಹೇಳ್ಕೊಂಬಿಟ್ಟು ಬಂದು ಪ್ರೂವ್ ಮಾಡೋ ಅಂಥ ಅವಶ್ಯಕತೆ ಏನೈತೆ? ಸರಿಯಾಗೈತೆ ಅವಳಿಗೂ. ಸರಿ, ಇಷ್ಟೇ ನಡೆದಿದ್ದ ವಿಷಯ, ಇನ್ನೇನು ಅಲ್ಲ. ದಯವಿಟ್ಟು ಬಿಟ್ಬಿಡಿ ಬಿಟ್ಬಿಡಿ. ನನಗೂ ಭಯ ಆಯ್ತೈತೆ. ನಾನು ಇವತ್ತೆಲ್ಲ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೆ ಹೊಂಟೋಗ್ಬಿಟ್ರೆ ಈ ಕಡೆ ತಲೆ ಹಾಕು ಮನೆ ಕಳಕ್ಕಿಲ್ಲ, ಹೊಂಟೋಗ್ಬಿಡ್ತೀನಿ, ಮತ್ತೆ ಈ ಕಡೆ ಬರೋಕ್ಕಿಲ್ಲ. ಇದೇ ಕೊನೆ. ನನ್ನ ಲಗೇಜ್ ಎಲ್ಲ ಐತೆ, ತುಂಬ್ಕೊಂಬಿಟ್ಟು ಹೋಗ್ಬೇಕಲ್ವಾ? ಹಂಗೆ ಏನೇ ಹೊಂಟುಬಿಡ್ತೀನಿ, ಸರಿನಾ? ಆ ಕಂತ್ರಿ ನನ್ನ ಮಗ ಇಂಥ ಕೆಲಸ ಎಲ್ಲ ಮಾಡೋನ, ಲೋಪರ್ ಕಂತ್ರಿ ನನ್ನ ಮಗ. ಅವನಿಗೆ ತಿನ್ನಕ್ಕೆ ಗೊತ್ತಿಲ್ಲ ಅಂದ್ರೂ ಅಮ್ಮ ಕೊಟ್ಟಿರೋ ಸಿಲಿಂಡರ್ ತಗೊಬಿಟ್ಟು ಬರೋಕ್ಕೆ ಅಂತ ಎಲ್ಲ ನಿನಗೆ ಕೊಟ್ಬಿಟ್ಟು ನಿನಗೆ ಕಾಳು ಮಾಡ್ಕೊಂಡವನ. ಕಂತ್ರಿ ಲೋಫರ್ ನನ್ನ ಮಗ ಅವನು. ಯಪ್ಪ, ನೋಡ್ದ ಅವನಿಗೆ ನನ್ನ ತಂಗಿನೇ ಎರಡನೇ ಹೆಂಡ್ತಿ, ಆದ್ರೂ ಎರಡನೇ ಹೆಂಡ್ತಿನೂ ಬಾಳ್ಸೋಕ್ಕಾಗ್ದಿದಂಗೆ ಮೂರನೇ ಸವಸ ಮಾಡೋನಿ ಅಂತಂದರೆ ಲೆಕ್ಕ ಹಾಕು. ಎಂಥವ್ನು ಇರಬೇಡ ಅಂತ ಹೇಳ್ಬಿಟ್ಟು ಮೂರನೇ ಸವಸ ಮಾಡೋ ಅಂಥ ಅವಶ್ಯಕತೆ ಏನೈತೆ? ಎಂಥ ಕಂತ್ರಿ ಬೇವರ್ಸಿ ನನ್ನ ಮಗ. ನನ್ನ ಬುಡಕ್ಕೆ ಏನೇ ಬೆಂಕಿ ಹಾಕಕ್ಕೆ ಹೋಗೋಳು ಇವಳಿನ ಎಂಥ ತಂಗಿ. ನನಗಂತೂ ಇವ್ರ ಜೊತೆ ಇರೋಕೆ ಒಂಚೂರು ಇಷ್ಟ ಆಯ್ತಿಲ್ಲ. ಥೂ, ದರಿದ್ರು ಜನ. ರೀ, ಮಾಡಿದ್ದುಣ್ಣು ಮಾರಾಯ ಅನ್ನಂಗೆ ಆಗೈತೆ, ಸುಮ್ಮನಿರ್ರಿ. ಏನೋ ನನ್ನ ಗಂಡನೇ ಓಡಿಸ್ ಕಳಿಸ್ಬೇಕು ಅಂತ ಹೊಂಟಿದ್ಲಲ್ಲ, ಇವಳು ಗಂಡನೇ ಓಡಾಯ್ತಾನೆ ಇವಾಗ ಗೊತ್ತಾಯ್ತದೆ. ರೀ, ನನಗೆ ಕ್ಷಮಿಸ್ಬಿಡ್ರಿ. ನನಗೆ ಗೊತ್ತಿತ್ತು ನೀವಂತ ಕೆಲಸ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಮನೆನಾಗ ಏನೇ ನಡೀತೈತೆ ಅಂತ ಕಂಡುಹಿಡಿಬೇಕಿತ್ತು. ಅದಕ್ಕೇನೆ ಇದೆಲ್ಲ ಡ್ರಾಮಾ ಮಾಡಿದೆ. ಇದ್ರಾಗೇನು ಬಟ್ಟೆ ಅವೆ ಅನ್ಕೊಂಡ್ರೆ ಒಂದು ಜೊತೆ ಬಟ್ಟೆನೂ ಇಲ್ಲ, ಖಾಲಿ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ದೀನಿ ಅಷ್ಟೇನೇ. ಈ ಮನೆನಾಗ ಏನು ನಡೀತೈತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಇಷ್ಟೆಲ್ಲನೂ ಮಾಡಿದೆ ಅಷ್ಟೇನೆ. ಲೇ, ನೀನು ಅವ್ರಿಗಿನ್ನ ಖತರ್ನಾಕು, ನನ್ನೇ ಎದುರಿಸ್ತೀಯಾ? ಬನ್ರಿ, ಇಷ್ಟೇ ಗೊತ್ತಾಯ್ತಲ್ಲ, ನಂಗೆ ಅಷ್ಟೇ ಸಾಕು. ಬನ್ನಿ, ನಾನು ಕೇಳಿದ್ರೆ ನೋಡು ಬಾಯ್ ಬಿಡೋಳ, ನೀವಾಗಿರೋದಕ್ಕೆ ಎದ್ರಕೊಂಡು ಬಾಯ್ ಬಿಟ್ಟವಳ ಅಷ್ಟೇನಿಯ. ಬನ್ನಿ.